ಕನ್ಫ್ಯೂಷಿಯಸ್ ಮತ್ತು ಲಾವೋತ್ಸೆ ಅವರು ಚೀನಾ ಚೀನಾ ದೇಶದ ಇತಿಹಾಸದಲ್ಲಿ ಮತ್ತು ಪ್ರಪಂಚದ ಇತಿಹಾಸದಲ್ಲಿ ಮಹಾನ್ ದಾರ್ಶನಿಕರುಗಳಲ್ಲಿ ಇಬ್ಬರು ಪ್ರಮುಖರು. ಇವರು ಒಂದೇ ಕಾಲಾವಧಿಯವರಾಗಿದ್ದರು. ಕನ್ಫ್ಯೂಷಿಯಸ್ರವರು ಜನರಿಗೆ ನಿನಗೆ ಯಾವುದನ್ನು ಬೇರೆಯವರು ಯಾವುದು ಮಾಡಬಾರದೆನ್ನುತ್ತೀಯೋ ನೀನೇಕೆ ಅವರಿಗೆ ಅದನ್ನೇ ಮಾಡುತ್ತೀಯಾ ಎಂದು ಹೇಳುತ್ತಿದ್ದರು. ಅಂದರೆ ಇನ್ನೊಬ್ಬರನ್ನು ನಿನ್ನಂತೆ ತಿಳಿದುಕೋ ಎಂದು ಹೇಳುತ್ತಿದ್ದರು. ಇದನ್ನು ಬೈಬಲ್ನಲ್ಲಿಯೂ ಕೂಡ ಓದಬಹುದು. ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಗ್ರಂಥವಾದಂಥ ಬೈಬಲ್ನಲ್ಲಿಯೂ ಕೂಡ ಓದಬಹುದು. ಇಂತಹ ಉತ್ತಮ ಬೋಧನೆಗಳಿಂದ ಸುಶೀಲವಾಗಿಸಿದ್ದರು. ಆದರೆ ಸ್ವಲ್ಪ ಕಾಲದ ನಂತರ ಮತ್ತೆ ದೇಶದ ಜನರಲ್ಲಿ ಕೆಟ್ಟ ನಡೆಗಳು ಕಂಡು ಬಂದವು. ಆಗ ಅವರು ತುಂಬ ನೊಂದುಕೊಂಡು ಲಾವೋತ್ಸೆ ಅವರಿಗೆ, ನಾನು ದೇಶದಲ್ಲಿ ಸಂಚರಿಸಿ ತುಂಬ ಒಳ್ಳೆಯ ವಿಚಾರಗಳನ್ನು ತಿಳಿಸಿದ್ದೆ, ಆದರೆ ಸುಶೀಲವಾಗಿಸಿದ್ದೆ, ಮತ್ತೆ ದೇಶ ಕೆಟ್ಟು ಹೋಯಿತು ಎಂದು ಹೇಳಿದರು. ಆಗ ಲಾವೋತ್ಸೆ ಅವರು, ನೀನು ಮಾಡುವ ಕೆಲಸವನ್ನು ಮಾಡು, ಮುಂದಿನದನ್ನು ದೇವರಿಗೆ ಬಿಡು ಎಂದು ಹೇಳಿದರು. ಆಗ ಲಾವೋತ್ಸೆ ಅವರಿಗೆ, ಕನ್ಫ್ಯೂಷಿಯಸ್ ಅವರಿಗೆ ನಿಷ್ಕಾಮ ಕರ್ಮದ ಯೋಗದ ತಿಳಿಬೆಳಕು ಅವರ ಮನಸ್ಸಿನಲ್ಲಿ ಬಿದ್ದಿತು.